ಭಾರತಿ ಎಲ್ಲಿಗೆ ಹೋದ್ಲಮ್ಮ? ಸದ್ಯ ಅವರೆಲ್ಲ ಬರೋ ಹೊತ್ತಿಗೆ ಅವಳು ಮನೆಯಲ್ಲಿ ರಂಪ ಮಾಡದಿದ್ರೆ ಸಾಕು. ತಿಂಗಳ ಸಾಮಾನುಗಳ ಲಿಸ್ಟ್ ಕೊಟ್ಟು ಅವಳನ್ನು ಕಾಂಪ್ಲೆಕ್ಸ್ಗೆ ಕಳಿಸಿದ್ದೀನಿ ಕಣೆ. ಅವಳು ನಿಧಾನವಾಗಿ ವ್ಯಾಪಾರ ಮಾಡಿ ಬರೋ ಅಷ್ಟರಲ್ಲಿ ಅವರೆಲ್ಲ ಬಂದು ಹೋಗಿರ್ತಾರೆ ಹೇಳು. ಹಾಗೆಲ್ಲ ಒಂಟಿಯಾಗಿ ಅವಳನ್ನು ಅಂಗಡಿ ಮುಂಗಟ್ಟು ಅಂಥೇಳಿ ಕಳಿಸ್ತೀಯ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದೀತು? ಹಾಗೆಲ್ಲ ಏನೂ ಆಗಲ್ಲ. ಈಗ ಅವಳ ಸ್ಥಿತಿ ಸುಧಾರಿಸಿದೆ. ಅವಳು ಹುಷಾರಾಗಿದ್ದಾಳೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಸರಿ, ಅವರು ಹೇಳ್ತಾರೆ, ನೀವು ಕೇಳ್ತೀರಿ. ಹುಷಾರಾಗಿದ್ದರೆ ಇನ್ನೂ ಮಾತ್ರೆಗಳು ಯಾಕೆ ತೆಗೆದುಕೊಳ್ತಿದ್ದಾಳೆ? ಇನ್ನೂ ಸ್ವಲ್ಪ ಕಾಲ ಅವಳ ಆರೋಗ್ಯ ತಹಬದಿಗೆ ಬರೋವರೆಗೂ ಮಾತ್ರೆ ತಗೋಬೇಕಂತೆ. ಈಗ ಮನೆ ಸಾಮಾನು ತರೋದು, ಬ್ಯಾಂಕಿನ ಕೆಲಸ, ಬಿಲ್ಗಳನ್ನು ಕಟ್ಟೋದು ಎಲ್ಲ ಅವಳೇ ನೋಡ್ಕೊಳ್ತಾಳೆ. ಯಶೋದಮ್ಮ ನಿರಾಳವಾಗಿ ಉತ್ತರಿಸಿದ್ರು. ಮಾನಸ ತಾನೇ ನಿರುಪಮಾಳಿಗೆ ನೀಟಾಗಿ ಸೀರೆ ಉಡಿಸಿ ತಲೆ ಕೂದಲಿನ ಕ್ಲಿಪ್ಗಳನ್ನು ಅಳವಡಿಸಿ ಅಂದವಾದ ಮಾದರಿಯಲ್ಲಿ ಜಡೆ ಹೆಣೆದ್ಲು. ಅವಳ ಕಣ್ಗಳಿಗೆ ಆಸಕ್ತಿಯಿಂದ ಕಾಡಿಗೆ ತೀಡಿ ತುಟಿಗಳಿಗೆ ಮೆರಗು ನೀಡುವಂತೆ ರಂಗು ಲೇಪಿಸಿದ್ಲು. ದೊಡ್ಡಮ್ಮ, ಪಮ್ಮಿನ ನೋಡಿ ಬನ್ನಿ ಸ್ವಲ್ಪ. ಆಗಲೇ ಮದುಮಗಳ ಕಲೆ ಬಂದುಬಿಟ್ಟಿದೆ ಅವಳಿಗೆ. ಮಾನಸ ನಗುತ್ತಾ ಹೇಳಿದಾಗ ಬೇಡ ಬೇಡ ಎಂದರೂ ಮನಸ್ಸು ಪ್ರತಿಭಟಿಸಿದ್ರು ಅರುಂಧತಿಯ ನೋಟ ಮಾನಸಳಲ್ಲೇ ಕೇಂದ್ರೀಕೃತವಾಗಿತ್ತು. ಅವಳ ಹುಟ್ಟಿದ್ದ ನವರಾದ ಶುಭ್ರ ತಿಳಿ ವರ್ಣದ ಮೇಲೆ ಸಣ್ಣ ಸಣ್ಣ ತಿಳಿ ಗುಲಾಬಿ ಚುಕ್ಕಿಗಳಿದ್ದ ಸೀರೆ ಅವಳ ಹಾಲು ಬೆಳಪಿನ ಮೈ ಬಣ್ಣದೊಂದಿಗೆ ಬೆರೆತು ಹೋದಂತಿತ್ತು. ಆಗ್ತಾನೆ ಕಾಲೇಜಿನಿಂದ ಬಂದದ್ರಿಂದ ಅವಳ ಮುಂಗುರುಳು ಕರಿ ಮೋಡದಂತೆ ಮುಖದ ಸುತ್ತಲೂ ಆವರಿಸಿತು. ಮಾತಿನ ಉತ್ಸಾಹ ಅವಳ ಕೆನ್ನೆಗಳಲ್ಲಿ ರಂಗು ಮೂಡಿತು. ಅವಳ ಮುಂದೆ ಸರ್ವ ಅಲಂಕಾರ ಭೂಷಿತಳಾದ ನಿರುಪಮ ತೀರಾ ಸಾಧಾರಣವಾಗಿ ಕಾಣ್ತಿದ್ಲು. ಹೊಳೆಯುವ ವಜ್ರಕ್ಕೂ ಮೆರಗು ನೀಡಿದ ಗಾಜಿನ ಮಣಿಗೆ ಇರುವ ಅಂಥ ಸಹಜ ಅಷ್ಟೇ ಸ್ಪಷ್ಟ. ಆ ಸತ್ಯದ ಅರಿವು ಅರುಂಧತಿಯ ಎದೆಯಲ್ಲಿ ಅಸೂಯೆಯ ಧೂಳೆಬ್ಬಿಸಿತು. ಸದ್ಯ ನೀನೇನು ಕೆಲಸ ಮಾಡ್ತಿದ್ರೂ ಪರವಾಗಿಲ್ಲ ಮಹಾತಾಯಿ. ಬಂದವರ ಮುಂದೆ ಮಾತ್ರ ಬಾಯಿಗೆ ಬಂದ ಹಾಗೆ ಹರಡಬೇಡ. ನಿಮ್ಮಮ್ಮನಿಂದ ನಮ್ಮ ಮರ್ಯಾದೆ ಬೀದಿಗೆ ಬಾರದಿದ್ರೆ ಸಾಕಾಗಿದೆ. ಇನ್ನು ತಾಯಿಯಂತೆ ಮಗಳು ಅಂತ ನಿನ್ನ ಬಗ್ಗೆಯೂ ಜನ ಆಡ್ಕೊಂಡು ನಕ್ಕಾರು. ಮೋಡ ಮುಸುಕಿದ ಚಂದ್ರನಂತೆ ಮಾನಸಾಳ ಮನಸ್ಸು ಮುದುಡು ಹೋಗಿತ್ತು. ನಿಮ್ಗಿಷ್ಟವಿಲ್ಲದಿದ್ರೆ ನಾನು ಹೊರಗಡೆ ತಲೆಯೇ ಇಡಲ್ಲ ದೊಡ್ಡಮ್ಮ ಎನ್ನುವಷ್ಟರಲ್ಲಿ ಅವಳ ಬೊಗಸೆ ಕಣ್ಗಳ ಅಣೆಕಟ್ಟು ಮೀರಿ ಕಣ್ಣೀರಿನ ಪ್ರವಾಹ ಎಣಿಕಿತು. ಅರುಂಧತಿ ಅಗಲವಾಗಿ ಕಣ್ಬಿಟ್ಟು, ಅಯ್ಯೋ ದೇವ್ರೆ, ನಿನ್ನನ್ನು ಮುಚ್ಚಿಟ್ಟು ನಮ್ಮ ಪಮ್ಮಿನ ಗಂಡಕ್ಕೆ ತೋರ್ಸೋಕೆ ನೀನೇನು ತ್ರಿಲೋಕ ರಂಬೇನಾ? ಬೇಕಾದರೆ ನಿಮ್ಮ ಅಜ್ಜಿ ಜೊತೆ ಕಾಫಿ ತಿಂಡಿ ಹಂಚುವ ಸಹಾಯ ಮಾಡು. ನಾವು ಪಮ್ಮಿಗೆ ತಲೆಯಿಂದ ಕಾಲಿನವರೆಗೂ ಬಂಗಾರ ಹಾಕಿ ಕೈ ತುಂಬ ಖರ್ಚು ಮಾಡಿ ಮದುವೆ ಮಾಡಿಕೊಡ್ತೀವಿ. ಹೆಣ್ಮಕ್ಳಿಗೆ ಒಂದಿಷ್ಟು ರೂಪ ಜೊತೆಗೊಂದಿಷ್ಟು ಇದ್ಬಿಟ್ರೆ ರಾಜ್ಕುಮಾರ ಬಂದು ಹಾರಿಸ್ಕೊಂಡು ಹೋಗ್ತಾನೆ ಅಂತ ಭ್ರಮೆ ಪಡಬೇಡ. ನಿಮ್ಮ ಅಮ್ಮನ ನೋಡಿದ್ರೆ ಸಾಕು, ಬರೋ ಗಂಡು 3 ಮೈಲಿ ದೂರ ಹಾರು ಹೋಗ್ತಾನೆ ಎಂದು ಗಡುಸಾಗಿ ನುಡಿದಾಗ ಮಾನಸ 1 ನಿಮಿಷವೂ ಅಲ್ಲಿ ನಿಲ್ಲದೆ ಹೊರಗೆ ಬಂದ್ಲು. ಮನೆಯಲ್ಲಿ ಎಲ್ಲರೂ ತಮ್ಮ ಸಡಗರದಲ್ಲಿ ಮುಳುಗಿರುವಾಗ ತಾನು ಅಳ್ತಿದ್ರೆ ತಪ್ಪು ತಿಳಿಬಹುದು ಎನಿಸ್ತು. ಅವಳು ಗೇಟ್ ದಾಟಿ ಗೋದಾಬಾಯಿ ಮನೆಗೆ ಬಂದಾಗ ಬಾನು ಆಗ್ತಾನೆ ಆಸ್ಪತ್ರೆಯಿಂದ ಹಿಂತಿರುಗಿದ್ದ. ಬಾರೆ ಬಾನು, ಕಾಫಿ ತಿಂಡಿ ಕೊಡ್ತೀನಿ. ಗೋದಾಬಾಯಿ ಅಕ್ಕರೆಯಿಂದ ಕರೆದಾಗ ಮಾನಸ ಆಯಾಸಗೊಂಡವಳಂತೆ ಕುರ್ಚಿಗೊರಗಿ ಕುಳಿತಳು. ಅವಳಿಗೆ ದೈಹಿಕ ದಣಿವಿಗಿಂತ ಮನಸ್ಸು ಸೋತಿತ್ತು. ಏನು ಬೇಡ ಆಂಟಿ, ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ದೀನಿ. ನಿರುಪಮಳಿಗೆ ಗಂಡು ನೋಡೋಕ್ಕೆ ಬರ್ತಿದ್ದಾರಂತೆ, ನಿಮ್ಮ ಅಜ್ಜಿ ಹೇಳಿದರು. ಆಗಲೇ ಅವರೆಲ್ಲ ಬಂದು ಹೊರಟೋದ್ರೇನು? ಗೋದಾಬಾಯಿ ಕುತೂಹಲದಿಂದ ಕೇಳಿದರು. ಏನೋ ನನಗೆ ಗೊತ್ತಿಲ್ಲ. ಅವಳ ಉತ್ತರ ಬಹಳ ಮೊಟಕಾಗಿತ್ತು. ಭಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾತು ಬದಲಾಯಿಸಿದ. ನನಗ್ಯಾಕೋ ಬೋರ್ ಹೊಡಿತಾ ಇದೆ. ಬರ್ತೀಯಾ, ಕೇರಂ ಆಡೋಣ? ಇಲ್ಲ ಕಣೋ, ನನಗೆ ಬೇಜಾರು. ಅವನು ಮುಂದೆ ಬಂದು ಅವಳ ತೋಳು ಹಿಡಿದೆಳೆದು, ಬಾ ಅಂದರೆ ಹೇಳಿದ ಮಾತು ಕೇಳಬೇಕು, ಎದ್ದೇಳು. ನನಗೆ ಮೂಡಿಲ್ಲ, ಬೇಜಾರು ಅಂತ ಹೇಳಲಿಲ್ವಾ? ಮಾನಸ ಅಸಹನೆಯಿಂದ ಒಬ್ಬಗಂಟಾಕದ್ಲು. ಈ ಬೇಜಾರು ಅನ್ನೋ ಸಸಿ ಮನಸ್ಸಿನಲ್ಲಿ ನೆಡೋಕ್ಕೂ ಮುಂಚೆಯೇ ಅದನ್ನು ಕಿತ್ತೆಸೆದ್ಬಿಡ್ಬೇಕು.
ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಿಸ್ತಾ ಬಂದರೆ ಅದು ಹೆಮ್ಮರವಾಗಿ ಬೆಳೆದು ನಿನ್ನ ವ್ಯಕ್ತಿತ್ವವನ್ನೇ ಆವರಿಸ್ಬಿಡುತ್ತೆ. ನಿನ್ನ ವಯಸ್ಸಿನ ಹುಡುಗಿಯರು ಚಿನಕುರುಳಿಯ ಹಾಗಿರಬೇಕು. ಕಮಾನ್ ಬ್ಯಾಕಪ್. ಮಾನಸ ಕಣ್ಣರಳಿಸಿ ಅವನತ್ತ ನೋಡಿದಾಗ ಅವನ ಕಣ್ಗಳಲ್ಲಿದ್ದ ಸ್ವಚ್ಛ ನಿಷ್ಕಲ್ಮಶ ಸ್ನೇಹಪರತೆ ಆತ್ಮೀಯತೆ ಕಂಡು ಸೋತು ಹೋದ್ಲು. ಇಬ್ಬರು ಆಡ್ತಾ ಕೂತಿರಿ, ನಾನು ಇಲ್ಲೇ ಸೊಸೈಟಿಗೆ ಹೋಗಿ ಬಂದ್ಬಿಡ್ತೀನಿ. ಗೋದಾಬಾಯಿ ಚೀಲ ಹಿಡಿದು ಹೊರಗೆ ನಡೆದ್ರು. ಬಾನು ಕಾರ್ ಮೋಡ ಮುಸುಕಿದ ಅವಳ ಕಣ್ಗಳತ್ತ ದೀರ್ಘವಾಗಿ ನೋಡಿದ. ಮನು, ನೀನು ನಕ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ನಿನಗೆ ಗೊತ್ತೇ ಇಲ್ವಾ? ಇಲ್ಲ ಬಾನು, ನನಗೆ ಮನಪೂರ್ವಕವಾಗಿ ನಗೋದೆ ಮರೆತು ಹೋಗಿದೆ. ನಾವು ತಾಯಿ ಮಗಳು ಆ ಮನೆಯಲ್ಲಿ ಎಲ್ಲರಿಗೂ ಕಂಟಕದ ಹಾಗೆ ಆಗ್ಬಿಟ್ಟಿದ್ದೀವಿ. ನಾವು ಬದುಕಿರೋದೇ ದುರ್ಬರ ಅನಿಸ್ಬಿಟ್ಟಿದೆ. ಮೋಡ ಕರಗಿ ಹನಿ ಹನಿಯಾಗಿ ದಳೆಗಿರಿದಂತೆ ಅವಳ ಕೆನ್ನೆಯ ಮೇಲೆ ಹರಿದ ಕಂಬನಿ ಕಂಡು ಅವನು ಮನ ಕಲುಕಿತು. 15 ವರ್ಷದ ಹುಡುಗಿಗೆ ಬದುಕೆ ದುರ್ಬಲ ಎಂಬ ಭಾವನೆ ಮೂಡಬೇಕಾದ್ರೆ ಮನೆಯ ವಾತಾವರಣ ಅವಳ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರಬಹುದು? ಮಾನಸ ಎಂಥವರು ಮೆಚ್ಚುವಂಥ ಹುಡುಗಿ, ರೂಪವಂತೆ, ಗುಣವಂತೆ, ಬುದ್ಧಿವಂತೆಯಾದ ಈ ಮುಗ್ಧೆಯ ಬಾಳು ಕೇವಲ ಅಜ್ಞಾನಿ ಜನಗಳ ನಡವಳಿಕೆಯಿಂದ ಸಂಪೂರ್ಣ ಅರಳುವ ಮುನ್ನವೇ ಬಾಡ್ ಹೋಗಬೇಕೆ? ಮನು, ಅವನ ದನಿಯಲ್ಲಿ ಮಾದರ್ವತೆ ತುಂಬಿತು. ಯಾಕೆ? ಮನೆಯಲ್ಲಿ ಯಾರಾದರೂ ನಿನ್ನ ಮನಸ್ಸು ನೋಯಿಸೋ ಹಾಗೆ ಮಾತನಾಡಿದ್ರ? ಮನಸ್ಸು ನೋಯಿಸೋದ? ಉರಿಯೋ ಗಾಯಕ್ಕೆ ಉಪ್ಪು ಸವರಿದ್ರೆ ಆಗುವ ಯಾತನೆ ಎಷ್ಟು ಅಂತ ಅವರಿಗೆ ಯಾರಿಗೂ ಅರ್ಥ ಆಗಲ್ಲ ಬಾನು. ಯಾಕಂದರೆ ಅವರ ದೃಷ್ಟಿಯಲ್ಲಿ ನಾವು ಕೇವಲ ಮಾನವ ಯಂತ್ರಗಳು. ನನಗೂ ಜೀವನದಲ್ಲಿ ಆಸೆಗಳಿವೆ, ಬದುಕಿನಲ್ಲಿ ಧ್ಯೇಯಗಳಿವೆ ಅಂತ ಯಾಕೆ ತಿಳಿದುಕೊಳ್ಳಲ್ಲ? ನಮ್ಮ ತಾಯಿ ಮನೋರೋಗಿಯಾಗಿದ್ದ ಮಾತ್ರಕ್ಕೆ ನನಗೆ ಭವಿಷ್ಯ ಇಲ್ವಾ? ಹೇಳು ಬಾನು. ನನ್ನನ್ನು ಯಾರೂ ಮದುವೆ ಆಗಲ್ವಂತೆ. ನಮ್ಮ ದೊಡ್ಡಮ್ಮ ಮಾತಿನಲ್ಲಿ ನನ್ನನ್ನು ಕೊಂದುಬಿಡ್ತಾರೆ ಎನ್ನುವಷ್ಟರಲ್ಲಿ ಅವಳಿಗೆ ದುಃಖ ಉಕ್ಕಿ ಬಂತು. ಅಳು ತಡೆಯಲಾರದೆ ಅವಳು ಮುಖ ಮುಚ್ಕೊಂಡು ಬಿಕ್ಕಿದಾಗ ಬಾನು ಅವಳ ಪಕ್ಕದಲ್ಲಿ ಕುಳಿತು ಹೂವಿನ ದಂಡೆ ಹಿಡಿದಷ್ಟು ಮೃದುವಾಗಿ ಅವಳ ಮುಖವನ್ನು ತನ್ನ ಬೊಗಸೆಯತ್ತ ಹಿಡಿದೆತ್ತಿದ. ಮನು, ನೀನು ಅಳೋದ್ರಿಂದ ನಿನ್ನ ಹೃದಯದಲ್ಲಿರೋ ದುಃಖವೆಲ್ಲ ಹೊರಗೆ ಬರೋದಾದರೆ ಮನಪೂರ್ವಕವಾಗಿ ಹತ್ಬಿಡು. ನಿನ್ನ ತೊಂದರೆ ಏನು ಅಂತ ನನ್ನ ಹತ್ರ ಫ್ರ್ಯಾಂಕ್ ಆಗಿ ಹೇಳು. ನಾನು ನಿನ್ನ ಬೆಂಬಲವಾಗಿ ಇದ್ದೀನಿ ಅಂತ ಮರಿಬೇಡ. ಮರವನ್ನು ಅಪ್ಪುವ ಬಳ್ಳಿಯಂತೆ ಮಾನಸಳ ಎಳೆಯ ದೇಹ ಅವನ ಬಲಿಷ್ಠ ತೋಳುಗಳನ್ನು ಆಶ್ರಯಿಸಿತು. ಅವಳ ದುಃಖ ತಹಬದಿಗೆ ಬರೋವರೆಗೂ ಅವನ ಕೈಗಳು ಅವಳ ಬೆನ್ನನ್ನು ಮೃದುವಾಗಿ ಸವರುತ್ತಿದ್ದವು. ಅವನ ಬೆಚ್ಚನೆಯ ಸ್ಪರ್ಶ ಅವಳಿಗೆ ಅಪ್ಯಾಯಮಾನ ಎನಿಸಿತು. ಆ ಕ್ಷಣದಲ್ಲೇ ತನ್ನ ಅಜ್ಜಿ, ತಾತ, ತಾಯಿ ಎಲ್ಲರಿಗಿಂತ ಬಾನು ತನ್ನ ಹೃದಯಕ್ಕೆ ತೀರಾ ಹತ್ತಿರವಾದವನು ಎನಿಸಿ ಹಾಗೆಯೇ ಅವನ ಎದೆಗೊರಗಿ ಕಣ್ಮುಚ್ಚಿದ್ಲು. ಅರೆ ಕ್ಷಣ ಮಾತ್ರ. ತಟ್ಟನೆ ಅವಳು ಅವನಿಂದ ದೂರ ಸರಿದು ಕಣ್ಣೊರೆಸ್ಕೊಂಡ್ಳು. ಐ ಆಮ್ ಸಾರಿ. ನನಗೆ ಇವತ್ತು ಯಾಕೋ ತುಂಬ ಬೇಜಾರಾಗಿತ್ತು. ತನಗೆ ಆಪ್ತರಾದವರ ಮುಂದೆ ಸಂಯಮ ಕಳೆದುಕೊಳ್ಳೋದು ಮನುಷ್ಯನಿಗೆ ಸಹಜವಾಗಿರೋ ವೀಕ್ನೆಸ್ ಅಲ್ವಾ? ನನ್ನ ವರ್ತನೆ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ಬಾನು. ಅವಳ ಸಾನ್ನಿಧ್ಯದ ಕೋಮಲತೆ ಅನುಭವಿಸಿ ಬಾನುವಿನ ಮುಖ ಕೆಂಪೇರಿತು. ಅವನ ಕಣ್ಗಳಲ್ಲಿದ್ದ ಮಿಂಚು ಅವಳಿಗೆ ಹೊಸತಾಗಿ ತೋರ್ತು. ಸೊ ನೀನು ನನ್ನನ್ನು ಆಪ್ತ ಸ್ನೇಹಿತ ಅಂತ ತಿಳ್ಕೊಂಡಿದ್ಯಾ? ತನ್ನ ಹೃದಯವನ್ನು ಬಗೆಯುವಂತಿದ್ದ ಅವನ ತೀಕ್ಷ್ಣ ನೋಟವ ತಪ್ಪಿಸುತ್ತಾ ಅವಳು ಎಂದು ಮೆಲ್ಲು ಸಿರೆಳೆದಳು. ಅವನ ತೋಳುಗಳು ಅವಳ ಭುಜದ ಸುತ್ತಲೂ ಹಾರವಾಗಿ ಬಳಸಿದವು. ಮನು, ನಿನಗಿನ್ನೂ ಚಿಕ್ಕ ವಯಸ್ಸು. ಈಗಲೇ ನಿನ್ನ ದೊಡ್ಡಮ್ಮ ಏನೋ ಹೇಳಿದ್ರು ಅಂತ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೆಣ್ಣು ಯಾವಾಗಲೂ ಸಂಸಾರದ ಸಂಕೋಲೆಗೆ ಸಿಕ್ಕಾಕೊಳ್ಳೋಕ್ಕೂ ಮುಂಚೆ ಆರ್ಥಿಕವಾಗಿ ಸ್ವಾತಂತ್ರ್ಯಳಾಗಬೇಕು, ಮಾನಸಿಕವಾಗಿ ಸ್ವಾವಲಂಬಿಯಾಗಿರಬೇಕು. ವೈವಾಹಿಕ ಜೀವನದಲ್ಲಿ ಎಡವಿದ್ರೂ ಅದನ್ನು ಎದುರಿಸೋ ಧೈರ್ಯ ಅವಳಿಗೆ ಬರುತ್ತೆ. ಮೊದಲು ನೀನು ನಿನ್ನ ವ್ಯಾಸಂಗದ ಕಡೆ ಗಮನ ಕೊಡು. ನೀನು ಬುದ್ಧಿವಂತೆ ಅಂತ ನನಗೆ ಗೊತ್ತಿದೆ. ಇವತ್ತು ನಿನ್ನ ಕಡೆ ಬೆರಳು ಮಾಡಿ ತೋರಿಸೋ ಜನಗಳೇ ನಾಳೆ ನಿನ್ನ ಬೆನ್ನು ತಟ್ಟೋ ಹಾಗೆ ಸಾಧನೆ ಮಾಡಿ ತೋರಿಸು. ಮನು, ಜೀವನದಲ್ಲಿ ಪಾಸಿಟಿವ್ ಅಪ್ರೋಚ್ ತುಂಬ ಮುಖ್ಯ.
ಇದ್ದಕ್ಕಿದ್ದಂತೆ ಅವನ ದನಿ ಗಂಭೀರವಾಗಿದ್ದನ್ನು ಗಮನಿಸಿ ಮಾನಸ ಚಕಿತಳಾದ್ಲು. ನನ್ನ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಏನೇನೂ ಇಲ್ಲ ಬಾನು, ಎಲ್ಲ ನೆಗೆಟಿವೇ ಜಾಸ್ತಿ. ಮೊದಲು ನಿನ್ನ ಸುತ್ತಲೂ ನೀನೇ ಹೆಣೆದ್ಕೊಂಡಿರೋ ಸಹಾನುಭೂತಿಯ ಪರದೆ ಕಿತ್ತಾಕು. ಅವನು ಗಡಸಾಗಿ ನುಡಿದ. ಸೆಲ್ಫ್ ಪಿಟಿ ಅನ್ನೋದು ವ್ಯಕ್ತಿ ವಿಕಾಸದ ಪರಮಶತ್ರು. ಅಂದರೆ ಮಾನಸ ಕಣ್ಣರಳಿಸಿ ಮುಗ್ಧಳಾಗಿ ಪ್ರಶ್ನಿಸಿದ್ಲು. ನೀನು ನಿಮ್ಮಜ್ಜಿ ತಾತ ತಾಯಿಗೆ ಮುಂದೆ ಆಸರೆಯಾಗಿ ನಿಲ್ಲಬೇಕು. ನಿನ್ನ ಹೆಗಲ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ಮರೆತುಬಿಟ್ಟಿದೀಯಾ ಮನು? ನೀನು ನಿನ್ನ ಕಾಲಿನ ಮೇಲೆ ನಿಂತು ಅವರನ್ನು ನೋಡ್ಕೊಳ್ಬೇಕೇ ಹೊರತು ಹೀಗೆ ಕೊರಗು ಹಚ್ಕೊಂಡು ನಾಳೆ ನೀನೇ ಅವರಿಗೆ ಹೊರೆಯಾಗಿ ಬಾಳಬಾರ್ದು. ಅದು ನಿನ್ನ ಮನಸ್ಥೈರ್ಯ ಆತ್ಮವಿಶ್ವಾಸದ ಮೇಲೆ ಅವಲಂಬಿಸಿದೆ. ಲೈಫ್ ಈಸ್ ಎ ಚಾಲೆಂಜ್, ಫೇಸ್ ಇಟ್. ಮಾನಸ ತತ್ಕ್ಷಣ ಮಾತನಾಡಲಿಲ್ಲ. ಬಾನು ಅವಳ ಮುಖದಲ್ಲಾಗುವ ಬದಲಾವಣೆಯನ್ನೇ ಗಮನಿಸ್ತಿದ್ದ. ನಿನ್ನ ಮಾತು ನಿಜ. ಅಮ್ಮನಿಗೆ ಈಗ ನನ್ನದೇ ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ನಾನು ಅವಳಿಗೆ ಎಂದು ಸಮಸ್ಯೆ ಆಗಬಾರ್ದು. ಖಂಡಿತ ನಾನು ಮುಂದೆ ಅವಳಿಗೆ ಆಸರೆಯಾಗಿ ನಿಲ್ಲಲೇಬೇಕು. ಅವಳಿಗೆ ತಾನೇ ಜೀವನದಲ್ಲಿ ಬೇರೆ ಏನು ಆಧಾರವಿದೆ? ವೆರಿ ಗುಡ್, ದಟ್ಸ್ ದ ಸ್ಪಿರಿಟ್. ಎಲ್ಲಿ ಕೈ ಕೊಡು. ಬಾನು ಅವಳ ಕೈ ಹಿಡಿದು ಕುಲುಕಿದ. ಅದರ ಮೃದುತ್ವದ ಅರಿವಾಗಿ ಅವನ ತುಟಿಗಳಲ್ಲಿ ತುಂಟ ನಗು ಇಣುಕಿತು. ಈ ಮನು, ನಗೋಕ್ಕೆ ಯಾರೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಸ್ವಲ್ಪ ನಗು ನೋಡೋಣ, ಮುತ್ತೇನಾದರೂ ಉದುರುತ್ತೇನೋ ಅಂತ. ಹಾಗೆಲ್ಲ ಸುಮ್ಮನೆ ನನಗೆ ನಗು ಬರಲ್ಲ ಎನ್ನುತ್ತಲೇ ಮಾನಸಳ ತುಟಿಗಳು ಬಿರಿದವು. ಹೃದಯದ ತುಂಬ ಸಂತೋಷ ತುಂಬಿ ನಕ್ಕರೆ ಮನಸ್ಸೆಷ್ಟು ಹಗರ ಆಗೋದೆಂದು ಅಂದೇ ಮೊದಲ ಬಾರಿ ಅವಳಿಗೆ ಅರಿವಾಗಿತ್ತು. ನಿರುಪಮಳನ್ನು ನೋಡಲು ಬಂದ ಹುಡುಗ ಸೋಮ್ ಸುಂದರ್ ಹಾಗೂ ಅರುಂಧತಿಗೆ ತುಂಬ ಮೆಚ್ಚುಗೆಯಾಗಿದ್ದ. ಹುಡುಗನ ತಂದೆ ತಾಯಿ ಸೋಮ್ ಸುಂದರ್ಗೆ ದೂರದ ಸಂಬಂಧಿಕರು. ಆದರೆ ಈಗ ಹೊಸ ಅನುಬಂಧಕ್ಕೆ ನಾಂದಿ ಹಾಡಲು ಅವರು ತಕರಾರಾಗಿದ್ದರು. ನಾನು ನಿರುಪಮ ಜೊತೆ ಮಾತನಾಡಬೇಕಿತ್ತು. ಆ ಹುಡುಗ ತನ್ನ ಅಭಿಲಾಷೆ ವ್ಯಕ್ತಪಡಿಸಿದಾಗ ಸೋಮ್ ಸುಂದರ್ ಧಾರಾಳವಾಗಿ ತನ್ನ ಅನುಮತಿ ನೀಡಿದ. ಬೈ ಆಲ್ ಮೀನ್ಸ್. ಅದಕ್ಕೇನಂತೆ? ಪಮ್ಮಿ, ಅವರನ್ನು ಮಹಡಿ ಮೇಲೆ ಬಾಲ್ಕನಿಗೆ ಕರ್ಕೊಂಡು ಹೋಗು. ಅರುಂಧತಿಗಂತೂ ಮಗಳ ಮದುವೆ ನಿಶ್ಚಯವೇ ಆಗಿ ಹೋಗಿತ್ತೆಂಬ ಸಂತಸ ಮುಗಿಲ್ಮುಟ್ಟಿತು. ನಿರುಪಮ ನಸುಲೆಜ್ಜೆಯನ್ನು ಇಡುತ್ತಾ ಬನ್ನಿ ಎಂದು ಹೇಳುವ ಹೊತ್ತಿಗೆ ಫೋನ್ ಸದ್ದಾಯಿತು. ಹತ್ತಿರದಲ್ಲೇ ಕುಳಿತಿದ್ದ ಯಶೋದಮ್ಮ ಫೋನಿನ ರಿಸೀವರ್ ಎತ್ತಿ ಹಲೋ ಎಂದ ಕೂಡಲೇ ಅವರ ಮುಖ ವಿವರಣಗೊಂಡಿತು. ಹೌದಾ, ನಮಗೆ ಗೊತ್ತಾಗ್ಲಿಲ್ಲಮ್ಮ. ಅಂಗಡಿಗೆ ಸಾಮಾನು ತರ್ತೀನಿ ಅಂತ ಹೋದವಳು ನಿಮ್ಮನೆಗೆ ಬಂದ್ಬಿಟ್ಟಿದ್ದಾಳಾ? ಅಯ್ಯೋ ಬೇಡಮ್ಮ, ಈಗಲೇ ನಮ್ಮ ಯಜಮಾನ್ರು ಬಂದು ಕರ್ಕೊಂಡು ಹೋಗ್ತಾರೆ ಎಂದು ಸಂಪರ್ಕ ಕಡಿದು ಗಾಬರಿಯಿಂದ ರಾಯರತ್ರ ನೋಡಿದ್ರು. ಏನ್ರಿ, ಸಂಗೀತ ಫೋನ್ ಮಾಡಿದ್ಲು. ಭಾರತಿ ಅವರ ಮನೆಗೆ ಹೋಗಿ ಗೌತಮನನ್ನು ನೋಡಬೇಕು ಅಂತ ಗಲಾಟೆ ಮಾಡ್ತಿದ್ದಾಳಂತೆ. ಯಾವ ಸಂಗೀತಾನೇ? ಬಂದವರೊಡನೆ ಮಾತಿನಲ್ಲಿ ಮುಳುಗಿದ್ದ ರಾಯರಿಗೆ ತತ್ಕ್ಷಣ ಪತ್ನಿಯ ಮಾತುಗಳನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ. ಅಯ್ಯೋ, ನಿಮ್ಮ ಬುದ್ಧಿಗಿಷ್ಟು ಗೌತಮನ ಹೆಂಡತಿ ಕಣ್ರಿ. ನೀವು ಯಾರೂ ಬಾರದಿದ್ರೆ ಈಗಲೇ ನಿಮ್ಮ ಮಗಳನ್ನು ಆಸ್ಪತ್ರೆಗೆ ಸೇರಿಸ್ಬಿಡ್ತೀನಿ ಅಂತ ಹಾರಾಡ್ತಿದ್ದಾಳೆ. ಆಟೋ ರಿಕ್ಷಾ ಮಾಡ್ಕೊಂಡು ಈಗಲೇ ಹೋಗಿ ಬನ್ನಿರಿ ಎಂದು ಅತಾರ್ಥಳಾಗಿ ನುಡಿದಾಗ ಅತಿಥಿಗಳ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತು. ಏನು ಸಮಾಚಾರ? ದೇರ್ ಸೀಮ್ಸ್ ಟು ಬಿ ಸಮ್ ಪ್ರಾಬ್ಲಮ್. ಏನೋ ತೊಂದರೆ ಇರೋ ಹಾಗಿದೆ. ಸೋಮ್ ಸುಂದರ್ ದೇಶವಾರದ ನಗೆ ಬೀರಿ ಏನಿಲ್ಲ, ನಥಿಂಗ್ ಟು ವರಿ. ನಮ್ಮ ಮಾವನವರು ಏನೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಿದ್ದಾರೆ. ನಾವು ಮಾತು ಮುಂದುವರಿಸೋಣ. ಭಾರತಿ ಯಾರು? ಹುಡುಗನ ತಾಯಿ ಕುತೂಹಲದಿಂದ ಕೇಳಿದಾಗ ಯಶೋದಮ್ಮ ಆತಂಕದಿಂದ ಗದ್ಗದರಾಗಿ ಎಲ್ಲ ನಮ್ಮ ಕರ್ಮ. ಭಾರತಿ ನನ್ನ ಚಿಕ್ಕ ಮಗಳು. ಅವಳಿಗೆ ಕೆಲವು ವರ್ಷಗಳಿಂದ ಮನಸ್ಸು ಸ್ವಸ್ಥಳವಿಲ್ಲ. ಕೈ ಹಿಡಿದ ಗಂಡ ಅವಳನ್ನು ಬಿಟ್ಟು ಬೇರೆ ಅವಳನ್ನು ಕಟ್ಕೊಂಡವನೇ. ಅವಳು ಅವನ ಮೇಲಿನ ಪ್ರೀತಿಗಾಗಿ ಆಗಾಗ ಅವರ ಮನೆಗೆ ಹೊರಟು ಬಿಡ್ತಾಳಮ್ಮ. ಕಂಡವರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ಅವರು ಸುಮ್ಮನಿರ್ತಾರೆಯೇ? ಅದಕ್ಕೆ ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ ಎಂದು ವರದಿ ಒಪ್ಪಿಸಿಯೇ ಬಿಟ್ರು. ಅರುಂಧತಿ ತಾಯಿಯತ್ತ ಮಾಡಿದ ಕಣ್ಸನ್ನೆ ನಿರರ್ಥಕವಾಯಿತು. ಸೋಮ್ ಸುಂದರ್ ಹಲ್ಲು ಕಡಿಯುತ್ತಾ ಅತ್ತೆಯತ್ತ ದುರಗುಟ್ಟಿ ನೋಡ್ದ. ಆದರೆ ಯಶೋದಮ್ಮನಿಗೆ ಅದ್ಯಾವುದರ ಪರಿವೂ ಇರಲಿಲ್ಲ.
ರಾಯರು ಲಘು ಬಗೆಯಿಂದ ಶರ್ಟ್ ಪ್ಯಾಂಟ್ ಏರಿಸಿ ಹೊರಟಾಗ ಯಶೋದಮ್ಮ ಅಳುತ್ತಲೇ ಅವರನ್ನು ಹಿಂಬಾಲಿಸಿದ್ರು. ಅಲ್ಲಿ ಯಾರ ಜೊತೆಗೂ ಮಾತಿಗಿಳಿದು ಜಗಳ ಆಡಬೇಡ್ರಿ, ಸುಮ್ಮನೆ ಅವಳನ್ನ ಕರ್ಕೊಂಡು ಬಂದ್ಬಿಡಿ. ನನಗೆಲ್ಲ ಗೊತ್ತಿದೆ, ನೀನು ಒಳಗೆ ಹೋಗಿ ಬಂದವರನ್ನ ವಿಚಾರಿಸ್ಕೊ. ರಾಯರು ಹೇಳುತ್ತಿದ್ದಂತೆ ಮನೆಯ ಮುಂದೆ ಆಟೋ ನಿಂತ ಸದ್ದಾಯಿತು. ಭಾರತಿ ತರಕಾರಿಗಳು ತುಂಬಿದ ಬುಟ್ಟಿ ಹಿಡಿದು ಒಳಗೆ ಬಂದ್ಲು. ತನ್ನ ವರ್ತನೆ ಮನೆಯಲ್ಲಿ ಎಂಥ ಸನ್ನಿವೇಶ ಸೃಷ್ಟಿಸುತ್ತದೆ ಎಂಬ ಅರಿವಿಲ್ಲದೆ ಅವಳ ಮುಖ ಸೌಮ್ಯವಾಗಿತ್ತು. ಹಾಗೋ ಅವಳೇ ಬಂದ್ಲು ನೋಡಿ. ಮಗಳನ್ನು ಕಂಡು ಯಶೋದಮ್ಮನಿಗೆ ಎದೆಯ ಭಾರ ಇಳಿಸಿದಂತಾಯಿತು. ಆದರೆ ರಾಯರು ಸಂತೋಷ ಪಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಇನ್ನು ಮಗಳು ಅಳಿಯ ಏನೇನು ರಂಪ ತೆಗೆಯುವರೋ ಎಂಬ ಭೀತಿ ಅವರ ಮನಸ್ಸನ್ನು ಆವರಿಸಿತು. ಬಂದವರು ಆಶ್ಚರ್ಯದಿಂದ ಭಾರತಿಯನ್ನು ನೋಡ್ತಿದ್ರು. ಇಷ್ಟು ಲಕ್ಷಣವಾಗಿರೋ ಹೆಣ್ಮಗಳಿಗೆ ಇಂಥ ಸ್ಥಿತಿ ಬರಬಾರ್ದಿತ್ತು. ಹುಡುಗನ ತಂದೆ ಮೆಲ್ಲನೆ ನುಡಿದಾಗ ಅವರ ಪತ್ನಿ ಅವರ ಕಿವಿಯಲ್ಲಿ ಮೆಲ್ಲಗೆ ಹೇಳಿದ್ರು, ಹುಡುಗಿಯ ಸ್ವಂತ ಚಿಕ್ಕಮ್ಮನಿಗೆ ಹುಚ್ಚು ಅಂತ ನಮಗೆ ಗೊತ್ತೇ ಇಲ್ವಲ್ರಿ. ಈ ಸಂಬಂಧ ಬೆಳೆಸಿದ್ರೆ ನಮಗೆ ಮರ್ಯಾದೆ ಬರ್ತದೆಯೇ? ಭಾರತೀಯ ಆಗಮನದೊಡನೆ ಈ ಸಂಬಂಧವು ಮುರಿದು ಬೀಳುತ್ತದೆ ಎಂದು ಅರುಂಧತಿಗೆ ಖಾತ್ರಿಯಾಯಿತು. ಯಾರ ಮನೆಗೆ ಹಾಳಾಗೋಗಿದೆಯೇ? ನಿನ್ನಿಂದ ನಾವು ಮರ್ಯಾದೆಯಿಂದ ಬದುಕಬೇಕೋ ಬೇಡವೋ ಎಂದು ತಂಗಿಯ ಮುಂದೆ ನಿಂತು ಅಬ್ಬರಿಸಿದ್ಲು. ನನ್ನ ಗಂಡನ ಮನೆಗೆ ಹೋಗಿದ್ದೆ, ನಿಮ್ಮ ಮರ್ಯಾದೆ ಕಳಿಯುವಂಥ ಕೆಲಸ ನಾನೇನೂ ಮಾಡಿಲ್ಲ. ಭಾರತಿ ಸರಳವಾಗಿ ಉತ್ತರಿಸಿದಾಗ ಅರುಂಧತಿ ರೊಚ್ಚಿಗೆದ್ಲು. ಯಾವನೇ ನಿನ್ನ ಗಂಡ? ಮನೆಗೆ ಗೆಸ್ಟ್ಗಳು ಬಂದಿರುವಾಗ ಏನಕ್ಕ ನಿನ್ನ ರಾಮಾಯಣ? ಆಮೇಲೆ ವಿಚಾರಿಸಿದ್ರೆ ಆಗಲ್ವಾ? ಭಾರತಿ ಬೇಸರದಿಂದ ಕೇಳಿದಾಗ ಮನೋರೋಗಿ ಎನಿಸ್ಕೊಂಡ ಈಗಿಗಿರುವ ವಿವೇಕ ಸುಸಂಸ್ಕೃತಿ ಅರುಂಧತಿಗಿಲ್ಲದೆ ಹೋಯ್ತಲ್ಲ ಎಂದು ಅತಿಥಿಗಳು ಬೆರಗಾದ್ರು. ಅರುಂಧತಿಯ ವರ್ತನೆಯಿಂದ ಸೋಮಸುಂದರನ ಸಂಸಾರದ ಬಗ್ಗೆ ಅವರಿಗಿದ್ದ ಗೌರವ ವಿಶ್ವಾಸ ಕುಗ್ಗಿ ಹೋಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.